6 ತಿಂಗಳ ಒಳಗೆ ದಳಪತಿ ವಿಜಯ್ ಸರ್ಕಾರ ಖತಮ್ ಆಗುತ್ತಂತೆ. ಏನಪ್ಪ ಇದು? ಇತ್ತೀಚೆಗೆ ತಾನೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದಂಥ, ಸುದ್ದಿ ಆದಂಥ, ಚರ್ಚೆಗೆ ಗ್ರಾಸವಾದಂಥ, ಇತಿಹಾಸ ಸೃಷ್ಟಿಸಿದಂಥ ದಳಪತಿ ವಿಜಯ್ ಸರ್ಕಾರ ಖತಮ್ ಆಗುತ್ತಾ? ಓಕೆ, ಏನಿದೆ ಸುದ್ದಿ ನೋಡ್ತಾ ಹೋಗೋಣ. ತಮಿಳುನಾಡಿಗೆ ಮತ್ತೆ ಸ್ಟಾಲಿನ್ ಅವರೇ ಸಿಎಂ ಆಗ್ತಾರಾ? ಗೊತ್ತಿಲ್ಲ. ಸದ್ಯಕ್ಕೆ ಬರ್ತಾ ಇರುವಂಥ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಇದು. 6 ತಿಂಗಳ ಒಳಗೆ ದಳಪತಿ ವಿಜಯ್ ಅವರ ಸರ್ಕಾರ ಖತಮ್ ಆಗುತ್ತಾ? ಮತ್ತೆ ಸ್ಟಾಲಿನ್ ಅವರೇ ಸಿಎಂ ಆಗ್ತಾರೆ? ಇದು ಏನ್ರಿ ಲೆಕ್ಕಾಚಾರ? ನೋಡ್ತಾ ಹೋಗೋಣ. 4 ರಿಂದ 6 ತಿಂಗಳಲ್ಲಿ ನಡೆಯೋದಿದೆ ಅನ್ನುವ ಮಾಹಿತಿ ಇದೆ. ಸ್ಫೋಟಕ ಭವಿಷ್ಯ ಹೇಳಿದ್ದಾರೆ ಡಿಎಂಕೆ ಹಿರಿಯ ನಾಯಕ ಅನಿತಾ ರಾಧಾಕೃಷ್ಣನ್. ಬಾಂಬ್ ಸಿಡಿಸಿದ್ದಾರೆ. ತಮಿಳುನಾಡಿನಲ್ಲಿ ನಿಜಕ್ಕೂ ಇದು ಸಂಚಲನ ಸೃಷ್ಟಿಯಾಗುತ್ತೆ. ನೋ ಡೌಟ್ ಅಬೌಟ್ ಇಟ್. 6 ತಿಂಗಳೊಳಗೆ ದಳಪತಿ ವಿಜಯ್ ಸರ್ಕಾರ ಖತಮ್ ಆಗಬಹುದು. ಅವ್ರು ಹೇಳಿದ ತಕ್ಷಣ ಆಗ್ಬಿಡುತ್ತೆ ಅಂತ ನಾವು ಹೇಳ್ತಾ ಇಲ್ಲ, ದಯವಿಟ್ಟು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಡಿ. ಕಾರಣ ಇಷ್ಟೇ, 4 ರಿಂದ 6 ತಿಂಗಳಲ್ಲಿ ಏನು ನಡಿಬಹುದು ಅನ್ನೋದನ್ನು ಅವರ ಎದುರಾಳಿಗಳು ಹೇಳ್ತಾ ಇದ್ದಾರೆ. ಅನಿತಾ ರಾಧಾಕೃಷ್ಣನ್ ಈ ಮಾತು ಆಡೋದಕ್ಕೂ ಕೂಡ ಒಂದು ಕಾರಣ ಇದೆ. ಏನು ಕಾರಣ ಅಂತ ನಾವು ನೋಡ್ತಾ ಹೋಗೋಣ. ಒಟ್ಟಿನಲ್ಲಿ ದೊಡ್ಡ ಸಂಚಲನ ಅಂತೂ ಸೃಷ್ಟಿಯಾಗುತ್ತೆ. ಅಫ್ಕೋರ್ಸ್ ಅಲ್ವೇ, ಈಗ ತಾನೇ ಹೊಸ ಉತ್ಸಾಹದಲ್ಲಿ ಸರ್ಕಾರ ರಚನೆ ಮಾಡಿದ್ದಾರೆ. ಇಷ್ಟೊಂದು ಜನಬೆಂಬಲವನ್ನು, ಮತಬೆಂಬಲವನ್ನು ಗಳಿಸಿದ್ದಾರೆ. ಅವ್ರಿಗೆ ಅವ್ರದ್ದೇ ಆದಂಥ ಅಭಿಮಾನಿಗಳಿದ್ದಾರೆ, ಫ್ಯಾನ್ಸ್ ಇದ್ದಾರೆ. ಅಷ್ಟೇ ಅಲ್ಲದೆ ಬೇರೆ ಪಕ್ಷದವರು ಬಂದು ಇವ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ಅಂಥದ್ರಲ್ಲಿ ಏನ್ರಿ ಇದು? ಡಿಎಂಕೆ ಹಿರಿಯ ನಾಯಕ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ಅನಿತಾ ರಾಧಾಕೃಷ್ಣನ್ ಬಾಂಬ್ ಸಿಡಿಸಿದ್ದಾರೆ. ಏನಿದು, ಯಾಕೆ ಹೀಗೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಓಕೆ, ಕಾರಣ ಏನು ಅಂತ ನೋಡೋಣ. ಐ ಆಮ್ ಸೋ ಕ್ಯೂರಿಯಸ್. ಯಾವ ಕಾರಣಕ್ಕೆ ಸದ್ಯಕ್ಕೆ ಈ ಸುದ್ದಿ ಸದ್ದು ಮಾಡ್ತಾ ಇದೆ? ಯಾವ ಕಾರಣಕ್ಕೆ ಈ ಮಾತು ಸುದ್ದಿ ಆಗ್ತಾ ಇದೆ? ಸಮಥಿಂಗ್ ಶುಡ್ ಬಿ ದೇರ್ ಫಾರ್ ಶೋರ್. ಅದರಲ್ಲಿ ಯಾವ ಅನುಮಾನ ಇಲ್ಲ. ಒಟ್ಟಿನಲ್ಲಿ ಹಲವು ದಶಕಗಳ ಇತಿಹಾಸ ಹೊಂದಿದಂಥ ದ್ರಾವಿಡ ಪಕ್ಷಗಳನ್ನು ಮೂಲೆ ಕೂರಿಸಿ, ಮೂಲೆ ಗುಂಪು ಮಾಡಿ ತನ್ನದೇ ಆದಂಥ ಒಂದು ಹೊಸ ಅಲೆಯನ್ನು ಸೃಷ್ಟಿ ಮಾಡಿರುವಂಥ, ಮುಖ್ಯಮಂತ್ರಿಯ ಪಟ್ಟವನ್ನು ಅಲಂಕರಿಸಿದಂಥ ವಿಜಯ್ ದಳಪತಿ ಈಗ ತಾನೇ ಕುರ್ಚಿ ಕೂತ್ಕೊಂಡಿಲ್ಲ ರೀ. ಅಂಥದ್ರಲ್ಲಿ ಇಂಥ ಮಾತು ಬರುತ್ತೆ ಅಂತ ಹೇಳಿದ್ರೆ ಏನಿರಬಹುದು? ಯಾವ ಕಾರಣಕ್ಕಿರ್ಬೋದು? ಅದಕ್ಕೆ ರಾಜಕಾರಣ ಅಂತ ಹೇಳೋದು. ಅದರಲ್ಲಿ ಲೆಕ್ಕಾಚಾರಗಳಿದ್ದಾವಲ್ಲ, ಅದೇ ನಾವು ಲೆಕ್ಕಾಚಾರ ನಾವೇನು ಅಂದ್ಕೊಂಡಿದ್ದೀವಿ, 2+2 = 4, 1+1 = 2. ಇಲ್ಲ, ಹಂಗಿಲ್ಲ. ಅದಕ್ಕೆ ರಾಜಕಾರಣ ಅನ್ನೋದೇ ಬೇರೆ ಏನೋ ಅನ್ನುವಷ್ಟರ ಮಟ್ಟಿಗೆ ಹಾಸು ಹೊಕ್ಕಾಗಿದೆ. ಅಂಥ ಒಂದು ವಿಭಿನ್ನ ಪ್ರಕ್ರಿಯೆಗಳು ರಾಜಕಾರಣದಲ್ಲಿ ನಡೀತಾ ಇರ್ತವೆ. ಆ ಕೊಡೋ ಹೇಳಿಕೆಗಳು, ಅಲ್ಲಿ ಅವರು ಮಾಡುವಂಥ ತಂತ್ರಗಳು, ಕುತಂತ್ರಗಳು, ಎದುರಿಗೆ ಮಾಧ್ಯಮದ ಮುಂದೆ ಮಾತನಾಡೋ ರೀತಿ ಇರ್ಬೋದು, ಆಮೇಲೆ ಅದರ ಹಿಂದೆ ಮಾತನಾಡೋ ರೀತಿ ಇರ್ಬೋದು. ಹೀಗೆ ಈ ಎಲ್ಲ ವಿಚಾರಗಳು ಕೂಡ ಚರ್ಚೆಗೆ ಬರುತ್ತವೆ. ಎಸ್, ಹಾಗಾದ್ರೆ ಕಾರಣ ಏನು? ಈಗಾಗಲೇ ಮುಖ್ಯಮಂತ್ರಿ ವಿಜಯ್ ಕುರ್ಚಿ ಕಸಿಯೋ ಆಟ ಶುರುವಾಗಿದೆ ಅಂತೆ. ಏನ್ರಿ ಇದು ಸುದ್ದಿ? ನೋಡ್ತಾ ಹೋಗೋಣ. ವಿಜಯ್ ರಾಜೀನಾಮೆ ಕೊಟ್ಟ ಕಡೆ ಸ್ಟಾಲಿನ್ ಸ್ಪರ್ಧೆ ಫಿಕ್ಸ್ ಅಂತೆ. MK ಸ್ಟಾಲಿನ್ ತಿರುಚಿಯಿಂದ ಸ್ಪರ್ಧಿಸಿ ಗೆದ್ದೇ ಗೆಲ್ತಾರೆ. ಯಾಕಂತ ಹೇಳಿದ್ರೆ ವಿಜಯ್ 2 ಕಡೆ ಸ್ಪರ್ಧಿಸಿ ಜಯವನ್ನು ಸಾಧಿಸಿದ್ರು. 6 ತಿಂಗಳ ನಂತರ ನಮ್ಮ ನಾಯಕನೇ ಸಿಎಂ ಅಂತ ಡಿಎಂಕೆ ನೇತಾರರು ಹೇಳ್ತಾ ಇದ್ದಾರೆ. ತಿರುಚೆಂಡೂರಿನ ಹಿರಿಯ ಶಾಸಕ ಅನಿತಾ ರಾಧಾಕೃಷ್ಣನ್ ಸ್ಫೋಟಕ ಹೇಳಿಕೆ ಕೊಡೋದ್ರ ಮೂಲಕ ಸಂಚಲನ ಸೃಷ್ಟಿ ಮಾಡಿದ್ದಾರೆ. ಈಗಾಗಲೇ ಸಿಎಂ ವಿಜಯ್ ಕುರ್ಚಿ ಕಸಿಯೋ ಆಟ ಶುರು ಆಗಿದೆ. ವಿಜಯ್ ರಾಜೀನಾಮೆ ಕೊಟ್ಟ ಕಡೆ ಸ್ಟಾಲಿನ್ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತವಂತೆ. MK ಸ್ಟಾಲಿನ್ ತಿರುಚಿಯಿಂದ ಸ್ಪರ್ಧಿಸಿ ಗೆದ್ದೇ ಗೆಲ್ತಾರೆ ಅನ್ನೋದು ಅವರ ಪಕ್ಷದ ವಕ್ತಾರರ ಮಾತು. ನಮ್ಮ ತಲೈವರ್ ಸ್ಟಾಲಿನ್ ಅವರೇ ಮುಂದಿನ ಮುಖ್ಯಮಂತ್ರಿ. 6 ತಿಂಗಳ ನಂತರ ನಮ್ಮ ನಾಯಕನೇ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಅಂಥೇಳಿ ಡಿಎಂಕೆ ನೇತಾರ ಅನಿತಾ ರಾಧಾಕೃಷ್ಣನ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿಜ ಅಲ್ವಾ? ಏನ್ರಿ ಇದು? ಇವರೆಲ್ಲ ಸರ್ಕಾರ ಮಾಡೋಕ್ಕೆ ಬಂದಿದ್ದಾರಾ? ಜನರ ಅಭಿವೃದ್ಧಿ ಮಾಡ್ಲಿಕ್ಕೆ ಬಂದಿದ್ದಾರಾ? ಬರೀ ಸುಮ್ಮನೆ ಇವರ ಕುರ್ಚಿಗೋಸ್ಕರ, ಪವರಿಗೋಸ್ಕರ, ತಮ್ಮದೇ ಅಧಿಕಾರ ನಡೆಸಬೇಕು ಅನ್ನುವ ಸ್ವಾರ್ಥ ಲಾಲಸೆಗೆ ಬಂದಿದ್ದಾರಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ದಟ್ ಈಸ್ ಇಟ್. ಹಾಗೆ ಇರೋದು ರಾಜಕಾರಣ. ಜನರನ್ನು ಟ್ರಂಪ್ ಕಾರ್ಡ್ ಮಾಡಿಕೊಂಡು, ಜನರ ಸಮಸ್ಯೆಗಳನ್ನು, ಇಶ್ಯೂಗಳನ್ನು ಆಧಾರವಾಗಿಟ್ಕೊಂಡು ಚುನಾವಣೆ ಮಾಡೋದು. ಪರಿಹಾರ ಕೊಟ್ಟುಬಿಟ್ರೆ ಅವ್ರು ಚುನಾವಣೆ ನಡೆಯಲ್ಲ ಅಲ್ವಾ? ಎಷ್ಟೇ ದಶಕಗಳಿಂದ ಅದೇ ಸಮಸ್ಯೆ ಇಟ್ಕೊಂಡು ನಾವು ಸರಿ ಮಾಡ್ತೀವಿ ಅಂಥೇಳಿ ಪ್ರತಿ ಬಾರಿ ಚುನಾವಣೆಯಲ್ಲಿ ಎಲೆಕ್ಟ್ ಆಗೋದು ನೀವು ನೋಡ್ತಿರ್ತೀರಿ. ಅದು ನಮ್ಮ ರಾಜ್ಯ ಇರ್ಬೋದು, ಪಕ್ಕದ ರಾಜ್ಯ ಇರ್ಬೋದು, ಇನ್ನೊಂದು ಯಾವುದೋ ರಾಜ್ಯ ಇರ್ಬೋದು, ಎಲ್ಲರಿಗೂ ಅದೇ ಬೇಕಾಗಿರೋದು. ರಾಜಕಾರಣದ ಗ್ರಾಮರ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಬಹುಶಃ ಆ ದೇವರಿಂದಲೂ ಸಾಧ್ಯ ಇಲ್ವೇನೋ ಅನ್ನುವಷ್ಟರ ಮಟ್ಟಿಗೆ ಈ ಸುದ್ದಿನ ನೋಡಿದಾಗ ಅನ್ನಿಸದೇ ಇರಲಾರ್ದು. ಆದರೆ ಸದ್ಯಕ್ಕೆ ಹಿಂಗಿದೆ ವಾಸ್ತವ. ಅಲ್ಲೇನು ನಡೀತಾ ಇದೆ ಅನ್ನೋದನ್ನು ತೋರಿಸ್ಬೇಕು. ಅದು ನಮ್ಮ ಕರ್ತವ್ಯ, ತೋರಿಸ್ತಾ ಇದ್ದೀವಿ. ಎಸ್,